ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವ ಸೈಡ್ ತಿರುಗಿ ಮಲ್ಕೊಳ್ಳೋದ್ರಿಂದ ಮಗುವಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಹಾಗೆ ಯಾವ ಕಡೆ ತಿರುಗಿ ಮಲ್ಕೋಬಾರ್ದು, ಯಾವ ಕಡೆ ತಿರುಗಿ ಮಲ್ಕೋಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ 1ರಿಂದ 9ನೇ ತಿಂಗಳವರೆಗೂ ಎಷ್ಟು ತಿಂಗಳಿಂದ ಎಷ್ಟು ತಿಂಗಳವರೆಗೂ ಈ ರೀತಿ ತಿರುಗಿ ಮಲ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ಗರ್ಭಿಣಿ ಸ್ತ್ರೀಯರಲ್ಲಿ ಮಲಗುವ ಭಂಗಿ ಒಬ್ಬೊಬ್ಬರದು ಒಂದೊಂದು ರೀತಿ ಇರುತ್ತೆ. ಎಲ್ರದ್ದು ಕೂಡ ಒಂದೇ ರೀತಿ ಮಲಗುವ ಭಂಗಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಬ್ಬರಿಗೆ ಲೆಫ್ಟ್ ಸೈಡ್ ತಿರುಗಿ ಮಲ್ಕೊಳ್ಳೋದ್ರಿಂದ ತುಂಬಾ ಆರಾಮದಾಯಕ ಅನಿಸುತ್ತೆ. ಇನ್ನು ಕೆಲವೊಬ್ಬರಿಗೆ ರೈಟ್ ಸೈಡ್ ತಿರುಗಿ ಮಲ್ಕೊಳ್ಳೋದ್ರಿಂದ ತುಂಬ ಆರಾಮದಾಯಕ ಅನಿಸುತ್ತೆ. ಕೆಲವೊಬ್ಬರಿಗೆ ಬೆನ್ನು ನೋವು ಇರೋದ್ರಿಂದ ಸ್ಟ್ರೈಟಾಗಿ ತಿರುಗಿ ಮಲ್ಕೊಳ್ಳೋದ್ರಿಂದ ತುಂಬಾ ಆರಾಮದಾಯಕ ಅನ್ನಿಸ್ತಾ ಇರುತ್ತೆ. ಆದರೆ ಗರ್ಭಿಣಿ ಆಗೋದಕ್ಕಿಂತ ಮೊದಲು ನಾವು ಹೇಗೆ ಮಲ್ಕೊಂಡ್ರೂ ನಡೀತಾ ಇರುತ್ತೆ. ಆದರೆ ಗರ್ಭಿಣಿ ಆದ ನಂತರ ನಾವು ಮಲಗುವ ಭಂಗಿಯನ್ನು ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು ಮಗುವಿನ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಗರ್ಭಿಣಿ ಸ್ತ್ರೀ ಯಾವ ರೀತಿ ತಿರುಗಿ ಮಲ್ಕೋಬೇಕು, ಯಾವ ತಿಂಗಳಿಂದ ಯಾವ ತಿಂಗಳವರೆಗೂ ಯಾವ ರೀತಿ ತಿರುಗಿ ಮಲ್ಕೋಬೇಕು ಅಂತ ಏನಾದರೂ ಕೇಳೋದಾದರೆ, 1ರಿಂದ 3ನೇ ತಿಂಗಳವರೆಗೂ ಮೊದಲನೇ ತ್ರೈಮಾಸಿಕ ಎಂದು ಕರೆಯುತ್ತಾರೆ. ಈ ತ್ರೈಮಾಸಿಕದಲ್ಲಿ ಬಂದು ಸ್ಟ್ರೈಟಾಗಿ ಮಲ್ಕೊಂಡ್ರೂ ನಡೆಯುತ್ತೆ, ಲೆಫ್ಟ್ ಸೈಡ್ ಮಲ್ಕೊಂಡ್ರೂ ನಡೆಯುತ್ತೆ, ರೈಟ್ ಸೈಡ್ ಮಲ್ಕೊಂಡ್ರೂ ನಡೆಯುತ್ತೆ. ಆದರೆ ಬಾರ್ಲ್ ಹಾಕ್ಕೊಂಡು ಹೊಟ್ಟೆನ ಕೆಳಗೆ ಹಾಕ್ಕೊಂಡು ಮಲ್ಕೋಬಾರ್ದು. ಇನ್ನು 2ನೇ ತ್ರೈಮಾಸಿಕ ಅಂತಂದರೆ 4ರಿಂದ 6 ತಿಂಗಳವರೆಗೂ, 4, 5, 6 ಈ 3 ತಿಂಗಳನ್ನು 2ನೇ ತ್ರೈಮಾಸಿಕ ಎಂದು ಕರೆಯುತ್ತಾರೆ. ಈ 3 ತಿಂಗಳಲ್ಲಿ ಯಾವ ರೀತಿ ಮಲ್ಕೋಬೇಕು ಅಂತ ನೀವೇನಾದರೂ ಕೇಳೋದಾದರೆ, 4ನೇ ತಿಂಗಳು ಅಂದರೆ 3 ತಿಂಗಳು ತುಂಬಿ 4ನೇ ತಿಂಗಳಿಗೆ ಬಿದ್ದ ತಕ್ಷಣ ಮಗುವಿನ ಆರ್ಗನ್ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಲೆಫ್ಟ್ ಸೈಡ್ ತಿರುಗಿ ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು. ಗರ್ಭಿಣಿಯರು ಲೆಫ್ಟ್ ಸೈಡೇ ತಿರುಗಿ ಮಲ್ಕೋಬೇಕು. ಯಾಕೆ ಅಂತ ಅಂದರೆ ರಕ್ತನಾಳದಲ್ಲಿ ರಕ್ತ ಆರಾಮದಾಯಕವಾಗಿ ಸಂಚಾರ ಆಗಿ ಮಗುವಿಗೆ ಎಲ್ಲ ರೀತಿ ಪೋಷಕಾಂಶಗಳು ಸಿಗಬೇಕು ಅಂತ ಅಂದರೆ ಗರ್ಭಿಣಿ ಸ್ತ್ರೀಯರು ಬಂದು ಎಡಗಡೆ ಸೈಡು ತಿರುಗಿ ಮಲ್ಕೊಂಡ್ರೆ ಮಗುವಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ. ನಾನು ಕೂಡ ಲೆಫ್ಟ್ ಸೈಡೇ ತಿರುಗಿ ಮಲ್ಕೊಳ್ತಿದ್ದೆ. ತುಂಬಾ ಆರಾಮದಾಯಕ ಅನ್ನಿಸ್ತಾ ಇತ್ತು. ಲೆಫ್ಟ್ ಸೈಡ್ ತಿರುಗಿ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಇದು ನಮ್ಮ ಆರೋಗ್ಯಕ್ಕಾಗಲಿ ಮಗುವಿನ ಆರೋಗ್ಯಕ್ಕಾಗಲಿ ತುಂಬಾ ಒಳ್ಳೆಯದು. ಅತಿಯಾಗಿ ರೈಟ್ ಸೈಡ್ ತಿರುಗಿ ಮಲ್ಕೋಬಾರ್ದು. ರೈಟ್ ಸೈಡ್ ತಿರುಗಿ ಮಲ್ಕೊಂಡ್ರೆ ಏನಾಗುತ್ತೆ ಅಂತ ನೀವೇನಾದರೂ ಕೇಳೋದಾದರೆ, ರೈಟ್ ಸೈಡ್ ತಿರುಗಿ ಮಲ್ಕೊಳ್ಳೋದ್ರಿಂದ ಎದೆ ಉರಿ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ ಸಮಸ್ಯೆ, ಸರಿಯಾಗಿ ರಕ್ತನಾಳದಲ್ಲಿ ರಕ್ತ ಸಂಚಾರ ಆಗದೆ ಕಾಲು ಕೈ ಊತ ಬರುವಂತಹ ಚಾನ್ಸಸ್ ಇರುತ್ತೆ. ಪ್ರೆಗ್ನೆಂಟ್ಗಳಿಗೆ ಕೆಲವೊಬ್ಬರಿಗೆ ಕಾಲು ತುಂಬಾ ಊದ್ಕೋತಾ ಇರುತ್ತೆ. ಅದು ಯಾಕೆ ಅಂತ ಅಂದರೆ ಕಾಲಿಂದ ಹೊಟ್ಟೆಯವರೆಗೂ ಕೂಡ ರಕ್ತನಾಳದಲ್ಲಿ ರಕ್ತ ಸಂಚಾರ ಆಗಬೇಕು ಕರೆಕ್ಟಾಗಿ ಅಂತ ಅಂದರೆ ನಾವು ಲೆಫ್ಟ್ ಸೈಡ್ ತಿರುಗಿ ಮಲ್ಕೊಳ್ಳೋದ್ರಿಂದ ರಕ್ತನೂ ಕೂಡ ನೀಟಾಗಿ ಸಂಚಾರ ಆಗುತ್ತೆ. ಬ್ಲಡ್ ಪ್ರೆಷರು ಕೂಡ ತುಂಬಾ ಜಾಸ್ತಿ ಇರುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಲಿ ಅಂತಲೇ ಹೇಳ್ಬೋದು. ಹೌದು, ಅದಕ್ಕೋಸ್ಕರ ನೀವು ಲೆಫ್ಟ್ ಸೈಡ್ ತಿರುಗಿ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಎಡಗಡೆ ತಿರುಗಿ ಮಲ್ಕೊಳ್ಳಿ ಅಂತಲೇ ಎಲ್ರಿಗೂ ಕೂಡ ಡಾಕ್ಟ್ರು ಬಂದು ಸಜೆಸ್ಟ್ ಮಾಡ್ತಾರೆ. ಹಾಗಿದ್ರೆ 3ನೇ ತ್ರೈಮಾಸಿಕದಲ್ಲಿ ಬಂದು ಯಾವ್ಯಾವ ತಿಂಗಳು ಅಂತ ಕೇಳೋದಾದರೆ 7, 8, 9 ಈ ತಿಂಗಳಲ್ಲಂತೂ ಮಗುವಿನ ಬೆಳವಣಿಗೆ ರ್ಯಾಪಿಡಾಗಿ ತುಂಬಾ ಜಾಸ್ತಿ ಇರುತ್ತೆ. ಒಂದು ವಾರದಲ್ಲಿ 3 ಪಟ್ಟು ಮಗುವಿನ ಬೆಳವಣಿಗೆ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಸ್ಟ್ರೈಟಾಗಿ ಮಲ್ಕೊಳ್ಳೋದಕ್ಕೆ ಹೋಗಬೇಡಿ. 3ನೇ ತ್ರೈಮಾಸಿಕದಲ್ಲಿ ಮಗುವಿನ ಬೆಳವಣಿಗೆ ತುಂಬಾ ಫಾಸ್ಟಾಗಿ ಆಗ್ತಾ ಇರುತ್ತೆ. ಸ್ಟ್ರೈಟಾಗಿ ಮಲ್ಕೊಂಡು ಅಭ್ಯಾಸ ಮಾಡಿದ್ರೆ ಉಸಿರಾಟದ ತೊಂದರೆ ಅಂದರೆ ಆಮ್ಲಜನಕ ಮಗುವಿಗೆ ಸರಿಯಾಗಿ ಸಪ್ಲೈ ಆಗ್ತಾ ಇರೋದಿಲ್ಲ, ಅದು ಒಂದು ತೊಂದರೆ ಆಗುತ್ತೆ. ಹಾಗೆ ರಕ್ತದೊತ್ತಡ ಜಾಸ್ತಿ ಇರೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ರಕ್ತದ ನಾಳದಲ್ಲಿ ರಕ್ತನೂ ಕೂಡ ಸರಿಯಾಗಿ ಸಂಚಾರ ಆಗೋದಿಲ್ಲ. ಹಾಗೆ ನಿಮಗೆ ತಲೆನೋವು ಬರುವಂತಹ ಸಾಧ್ಯತೆಯೂ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಬೆನ್ನು ಮೂಳೆಯ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಮಗುವಿನ ಭಾರ ಬಂದು ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ಸ್ಪೈನಲ್ ಕಾರ್ಡ್ ನೋವು ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ಟ್ರೈಟಾಗಿ ಮಲ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಾಗಿದ್ರೆ ನಾವು ಸ್ಟ್ರೈಟಾಗಿ ಮಲ್ಕೊಳ್ಳೋಗೆ ಇಲ್ವಾ, ಹಾಗಿದ್ರೆ ಏನು ಮಾಡೋದು ಅಂತ ಕೇಳೋದಾದ್ರೆ ಲೆಫ್ಟ್ ಸೈಡ್ ತಿರುಗಿ ಮಲ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತು ಹಾಗೆ ತಿರ್ಕೊಂಡು ಸ್ಟ್ರೈಟಾಗಿ ಮಲ್ಕೊಂಡು ನಿಧಾನಕ್ಕೆ ರೈಟ್ ಸೈಡ್ ತಿರುಗಿ ಮಲ್ಕೊಳ್ಳಿ. ಒಂದು 10 ನಿಮಿಷನಾದರೂ ರೈಟ್ ಸೈಡ್ ತಿರುಗಿ ಮಲ್ಕೊಳ್ಳಿ.
ಈ ರೀತಿ ಮಾಡಿ ಒಂದೇ ಸತಿ ಸ್ಟ್ರೈಟಾಗಿ ಕೂತ್ಕೊಳ್ಳೋದಾಗಲಿ ಸ್ಟ್ರೈಟಾಗಿ ತಿರ್ಕೊಳ್ಳೋದಾಗಲಿ ಸಡನ್ನಾಗಿ ಮಾಡೋದಕ್ಕೆ ಹೋಗಬೇಡಿ. ನಿಧಾನಕ್ಕೆ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಧಾನಕ್ಕೆ ಟರ್ನಾಗಿ ಮತ್ತು ನಿಧಾನಕ್ಕೆ ಲೆಫ್ಟ್ ಸೈಡ್ ಟರ್ನಾಗಿ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮಗುವಿಗೆ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಕೆಲವೊಬ್ರು ಕೇಳ್ತಾ ಇರ್ತಾರೆ, ಏನು 7 ತಿಂಗಳಾಯಿತು 6 ತಿಂಗಳಾಯಿತು ಇನ್ನೂ ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ. ಆದರೆ ಮಗುವಿನ ತೂಕ ಬಂದು ಕಡಿಮೆ ಇರುತ್ತೆ, 6 ತಿಂಗಳವರೆಗೂ ಕಡಿಮೆ ಇರುತ್ತೆ. ಇನ್ನು 3ನೇ ತ್ರೈಮಾಸಿಕದಲ್ಲಿ ಅಂದರೆ 7, 8, 9 ಈ ತಿಂಗಳಲ್ಲಿ ಮಗುವಿನ ಬೆಳವಣಿಗೆ ದುಪ್ಪಟ್ಟು ಆಗುತ್ತೆ. ಅಂದರೆ 2 ಪಟ್ಟು ಜಾಸ್ತಿಯಾಗಿ ಬೆಳವಣಿಗೆ ಹೊಂದುತ್ತಾ ಇರುತ್ತೆ ಮಗು. ಅದಕ್ಕೋಸ್ಕರ ಎಲ್ಲ ರೀತಿಯ ಪೋಷಕಾಂಶಗಳನ್ನು ತಗೋಬೇಕಾಗುತ್ತೆ. ಸರಿಯಾದ ಸಮಯಕ್ಕೆ ಊಟ, ವಿಟಮಿನ್ ಟ್ಯಾಬ್ಲೆಟ್ಸು, ಹಾಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, ಡಾಕ್ಟರ್ನ ಹತ್ರ ಯಾವ್ಯಾವ ಆಹಾರ ತಿನ್ನಬೇಕು ಅಂತ ಕೇಳಿಕೊಂಡ್ರೂ ಒಳ್ಳೆಯದು. ಆಹಾರ ಮತ್ತು ಟ್ಯಾಬ್ಲೆಟ್ಸು ಇವೆರಡು ತೊಗೊಂಡ್ರೆ ಮಾತ್ರ ಅಲ್ಲ, ಗರ್ಭಿಣಿ ಸ್ತ್ರೀ ಬಂದು ನಿದ್ದೆನೂ ಕೂಡ ತುಂಬ ಚೆನ್ನಾಗಿ ಮಾಡಬೇಕು. ನಿದ್ದೆ ಬಂದು 7ರಿಂದ 8 ಅವರ್ ನಿದ್ದೆ ಮಾಡಲೇಬೇಕು. ಮಾಡೋದ್ರಿಂದ ಮಗುವಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನು 3ನೇ ತ್ರೈಮಾಸಿಕದಲ್ಲಿ ಬಂದು ನಿದ್ದೆ ಬರ್ತಾ ಇರೋದಿಲ್ಲ, ಮಗುವಿನ ಭಾರ ಜಾಸ್ತಿ ಆಗ್ತಾ ಇರುತ್ತೆ. ಈ ಕಾರಣದಿಂದ ಯೂರಿನ್ ಬ್ಲೇಡರ್ ಮೇಲೆ ಭಾರ ಬಂದು ಬೀಳ್ತಾ ಇರೋದ್ರಿಂದ ಆಗಾಗ ಮೂತ್ರ ವಿಸರ್ಜನೆ ಮಾಡೋ ರೀತಿ ಆಗ್ತಾ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿ ನಿದ್ದೆ ಬರಬೇಕು ಅಂತಂದರೆ ಗರ್ಭಿಣಿ ಸ್ತ್ರೀಯರು ನೈಟು ಮಲಗೋದಕ್ಕಿಂತ ಮೊದಲೇ ಉಗುರು ಬೆಚ್ಚಗಿನ ಹಾಲನ್ನು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ನಿದ್ದೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಬೆಳಗ್ಗೆ ಹೊತ್ತು ಕೂಡ ಒಂದು 2 ಅವರ್ ಆದರೂ ನಿದ್ದೆ ಮಾಡಲೇಬೇಕು. ಯಾಕಂದರೆ ನೈಟು ಸರಿಯಾಗಿ ನಿದ್ದೆ ಮಾಡಿರಲ್ವಲ್ಲ, ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋದ್ರಿಂದ ಆ ನಿದ್ದೆ ಬಂದು ಇಲ್ಲಿ ರಿಕವರಿ ಆಗೋಗ್ಬಿಡುತ್ತೆ. ಹಾಗೆ 7ರಿಂದ 8 ಅವರ್ ನಿದ್ದೆ ಮಾಡಲೇಬೇಕು ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತಂದರೆ ಇದೇ ರೀತಿ ವಿಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಹೊಸ ವಿಡಿಯೋಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.